ನಮಸ್ಕಾರ ವೀಕ್ಷಕರೇ, ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರೂಜಿ ಮಾತಾಡ್ತಾ ಇರೋದು. ಹೆಣ್ಣು ಗಂಡು ಮದುವೆಗೆ ಸಂಬಂಧ ಬಿದ್ದಿದ್ದ ಬೆಳತಕ್ಕಂಥ ವಿಷಯಗಳು. ಮದುವೆ ಅನ್ನೋದು ಮಾಂಗಲ್ಯ, ಅಣಕ್ಕೆ ಅಂತ ಹೇಳ್ತೀವಿ ನಾವು, ಕಂಕಣ ಅಂತ ಹೇಳ್ತೀವಿ. ಯಾವುದಕ್ಕೆ ಮನುಷ್ಯ ಕಂಕಣ ಕೂಡಿ ಬರಬೇಕು, ಕೂಡಿ ಬಾಳಬೇಕು, ಕೂಡಿ ಇರಬೇಕಂತ ಹೇಳ್ತಾರೆ ನೋಡಿ. ಆ ಥರದಲ್ಲಿ ಒಂದು ಕಂಕಣ ಬಲ, ಮದುವೆ ಭಾಗ್ಯ, ಶುಭ ಕಾರ್ಯ, ಶುಭ ಫಲ ಅಂತ ಹೇಳ್ತೀವಿ. ಅಂಥ ಪ್ರಶ್ನೆಯನ್ನು ಹೆಣ್ಣು ಗಂಡು ಆದರೆ ಸ್ತ್ರೀ ಪುರುಷ, ಯಾಕಂದರೆ ಹೆಣ್ಣು ಗಂಡು ಅಂತ ಬೇರೆ ಬೇರೆ ಇದ್ದಾಗ ಮದುವೆ ಆದ ನಂತರ ಸ್ತ್ರೀ ಪುರುಷ ಅಂತ ಹೇಳ್ತಕ್ಕಂಥ ಮಾರ್ಗದರ್ಶನ ಇರ್ತದೆ. ದಾಂಪತ್ಯ ಜೀವನ ಅಂತ ಹೇಳ್ತದೆ, ಹೊಸ ಜೀವನದಲ್ಲಿ ಕಾಲಿಟ್ಟಿದ್ದಾರಪ್ಪ ಅಂತ ಹೇಳ್ತದೆ, ಹೊಸ ಲೈಫಲ್ಲಿ ಇವರು ಜೀವನ ಮುಂದೆ ಬರ್ತಾ ಇದೆಪ್ಪ ಅಂತ ಇಂಥ ಪ್ರಶ್ನೆಯನ್ನು ಪ್ರತಿಯೊಬ್ಬ ವೀಕ್ಷಕರಿಗೆ ಮನ ಮುಟ್ಟಿ ಹೇಳಕ್ಕೆ ಹೋಗಂದಾಗುತ್ತೆ. ಇಲ್ಲಿ ಹೆಣ್ಣು ಮಕ್ಕಳಿಗಿರ್ತಕ್ಕಂಥ ಮಾಂಗಲ್ಯ ಕುಜ ದೋಷ ಇದ್ದಾಗ, ಗಂಡು ಮಕ್ಕಳಿಗೆ ಒಂದು ಕುಜ ದೋಷ ಇದ್ದಾಗ, ಇವರಿಬ್ಬರಿಗೇ ಒಂದು ಕಾನ್ಸೆಷನ್ವಾಗಿ ಕಂಕಣ ಭಾಗ್ಯದಲ್ಲಿ ತುಂಬ ವಿಘ್ನಗಳಾಗ್ತಾ ಇರುತ್ತೆ. ಯಾವುದರಲ್ಲಂಗ ಫಲ ಸಿಗಲಾರ್ದಂಗೆ ಆಗುತ್ತೆ. ಪ್ರಯತ್ನ ಮಾಡೋದ್ರಲ್ಲೇ ಇದೆ ಹೊರತಾಗಿ ಫಲ ಯಾವುದು ಸಿಗಲ್ಲ. ಜನ ಹೇಳ್ತಾರೆ, ಅವ್ರಿಗೇನಪ್ಪ ತುಂಬ ಹುಡುಗ ಚೆನ್ನಾಗಿದ್ದಾನೆ, ಹುಡುಗಿ ಚೆನ್ನಾಗಿದ್ದಾರೆ, ಇವ್ರಿಗೆ ಯಾಕೆ ಮದುವೆ ಆಗ್ತಾ ಇಲ್ಲ? ಇದಕ್ಕೆ ಕಾರಣಗಳು ಏನು? ಅದು ಎಲ್ಲಿಂದ ಇವರಿಗೆ ಏನು ಪ್ರಾಬ್ಲಮ್ ಆಗಿದೆ? ಏನು ಜಾತಕದಲ್ಲಿ ಏನಾದರೂ ದೋಷ ಇದೆನಾ? ಇವರು ಇರ್ತಕ್ಕಂಥ ಜಾಗದಲ್ಲಿ ಏನಾದರೂ ದೋಷ ಇದೆನಾ? ಹಿಂದಿನ ಜನ್ಮದಲ್ಲಿ ಏನಾದರೂ ಇವರು ಮಾಡಿದಂಥ ಪಾಪ ಪುಣ್ಯಗಳಿಂದ ಫಲ ಸಿಗ್ತಾ ಇಲ್ಲ. 100ಕ್ಕೆ 100 ಪಾಪ ಪುಣ್ಯಗಳು ನಾವು ಏನು ಮಾಡಿರ್ತೀವಿ, ಆ ಪಾಪ ಪುಣ್ಯ ಫಲದಿಂದನೇ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ. ಆ ತೊಂದರೆಗಿಂದ ನಮಗೆ ಫಲ ಸಿಗಬೇಕಾದ್ರೆ ನಾವು ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು. ಯಾಕಂದ್ರೆ ಮನೆ ಒಳಗಡೆ ಇವತ್ತು ಎಷ್ಟೋ ಜನ 26, 25, 30 ವಯಸ್ಸಾದ್ರ ಸತಿ ಕೆಲವು ಮದುವೆ ಮಾಡ್ಲವ್ರದ್ರು ಎಷ್ಟೋ ಜನ ಜ್ಯೋತಿಷ್ಯವನ್ನು ಕೇಳ್ತಾ ಇರ್ತಾರೆ, ಹೋಮ ಹವನಗಳನ್ನು ಮಾಡ್ತಿರ್ತಾರೆ, ಫಲತಾಪವಿಷಯಕದಲ್ಲಿ ಯಾಕೆ ತೊಂದರೆಗಳು ಕೊಡ್ತಾರೆ? ಇಂಥ ಪ್ರಶ್ನೆಯನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ಕಾಡ್ತಾ ಇರುತ್ತೆ. ಅದು ನಾವು ಫಸ್ಟ್ ತಿಳ್ಕೋಬೇಕು. ಜಾತಕದಲ್ಲಿ ಕುಜದೋಷ, ಮಾಂಗಲ್ಯ ಅಂತ ಹೇಳ್ತೀವಿ, ಕರೆಮಣಿ ದೋಷ, ಇದು ಎರಡು ಇದ್ದು ಬಿಟ್ಟನಂದ್ರೆ ಸಾಲಾವಳಿ ಕೂಡಿ ಬರಲ್ಲ, ಗಣಕೂಟ ಕೂಡಿ ಬರಲ್ಲ, ಜಾತಕ ಕೂಡಿ ಬರೋದಿಲ್ಲ. ಇವರಿಗೆ ಸುಮ್ಮನೆ ಟೈಮ್ ಅಂದ್ರೆ ವೀಕ್ಲಿ, ಮಂತ್ಲಿ, ಇಯರ್ಲಿ ಈ ಥರ ವರ್ಷಗಳಲ್ಲಿ ಹೋಗ್ತಾ ಇರುತ್ತೆ. ಇದರಿಂದ ಮನೆಯಲ್ಲಿ ತುಂಬ ನರಳಾಟ, ತೊಂದರೆ, ಎಫೆಕ್ಟ್ ಆಗ್ತದೆ. ಅದರಿಂದ ಇದಕ್ಕೆ ತಕ್ಕಂಥ ಪರಿಹಾರಗಳು ಯೂಟ್ಯೂಬ್ ವೀಕ್ಷಕರಿಗೆ ನಾವು ಹೇಳ್ತಕ್ಕಂಥ ಪರಿಹಾರಗಳು ಖಂಡಿತವಾಗಿ ಇದ್ದೇ ಇರುತ್ತೆ. ಕಷ್ಟದಿಂದ ಫಲ ಸಿಗುತ್ತೆ. ಯಾಕಂದ್ರೆ ಕಷ್ಟ ಇದ್ದಲ್ಲಿ ಸುಖ ಇದ್ದೇ ಇರುತ್ತೆ ಅಂತ ನೋಡಿ. ಆ ಥರದಲ್ಲಿ ಗ್ರಹಗತಿಗಳು ಏನಾದರೂ ತೊಂದರೆಗಳಿದ್ದಾಗ, ಇಲ್ಲಿ ಏನಾದರೂ ಕಲ್ಯಾಣದಲ್ಲಿ ಏನಾದರೂ ತೊಂದರೆಗಳಿದ್ದಾಗ, ಶುಭ ಕಾರ್ಯದಲ್ಲಿ ಏನಾದರೂ ವಿಘ್ನಗಳಿದ್ದಾಗ, ಇದು ನೇರವಾಗಿ ದಿಟ್ಟವಾಗಿ ಇದರ ಬಗ್ಗೆ ನೀವು ಪರಿಹಾರ ತಗೊಂಡ್ರೆ ಖಂಡಿತವಾಗಿ ಇದು ಚಾಲೆಂಜ್ ಆಗಿ ನಾವು ಪರಿಹಾರ ಮಾಡೋಕ್ಕೆ ಸತಸಿದ್ಧ ಅಂತ ಹೇಳ್ಬೋದು. ಇದು ಸಬ್ಸ್ಕ್ರೈಬ್ ಮಾಡಿ, ಕಮಿಟ್ಮೆಂಟಲ್ಲಿ ಮತ್ತು ಎಲ್ಲದಕ್ಕೂ ಒಂದು ಕಾಲ್ ಮಾಡಿ ನೀವು ತಿಳ್ಕೊಳ್ಳಿ. ಹೆಚ್ಚಿನ ಯಾವರ ಬಗ್ಗೆ ತಿಳ್ಕೊಬೇಕಾದ್ರೆ ನಿಮ್ಮ ಜೀವನದಲ್ಲಿ ನೋವು, ದುಃಖ, ಸಂಕಟ, ಕಾರ್ಯ, ಇವತ್ತು ಮನುಷ್ಯ ಹುಟ್ಟು ಉಚಿತ, ಸಾವು ಖಚಿತ. ಹುಟ್ಟಿದ ಮೇಲೆ ಮನುಷ್ಯ ಹೋಗ್ಲೇಬೇಕು. ಆದರೆ ಇರೋವರೆಗೆ ನಮ್ಮ ಸಮಸ್ಯೆಗಳು, ನಮ್ಮ ಜೀವನದಲ್ಲಿ ನರಳಾಟಗಳು ಅದು ಎಲ್ಲಿಂದ ಬಂತಂತ ನಾವು ಪರಿಹಾರ ತಗೊಂಡ್ರೆ ಖಂಡಿತ ಫಲ ಸಿಗುತ್ತನ್ನೋದು ನಮ್ಮ ಮಾರ್ಗದರ್ಶನ. ಎಲ್ಲರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.